ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಊರಿನಲ್ಲಿರುವಂತ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಆಂಧ್ರದಲ್ಲಿದೆ. ರತ್ನಗಿರಿನಲ್ಲಿದೆ. ಇದು ರತ್ನಗಿರಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ. ಎಲ್ಲ ಸುತ್ತಮುತ್ತಲ ಹಳ್ಳಿನವರೆಲ್ಲ ಜಾತ್ರೆ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ತುಂಬಾ ಪ್ರತೀತಿ ಇದೆ. ಪ್ರದಕ್ಷಿಣೆ ಮಾಡ್ತಾ ಇದೀವಿ ನಾವೆಲ್ಲರೂ. ನಾವು ಇಲ್ಲಿ ಪ್ರತಿ ವರ್ಷ ಸೀರೆ ಮಡ್ಲಕ್ಕಿ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅದು ನಮ್ಮೂರಿನಲ್ಲೇನೆ ಎದುರತ್ತಿ ಆರತಿ ಮಾಡಿ ಅಲ್ಲಿನೇ ಪೂಜೆ ಮಾಡ್ತಾರೆ. ಕೆಲವೊಬ್ರು ಸ್ವಲ್ಪ ಜನ ಇಲ್ಲಿಗೂ ಬಂದು ಆರತಿ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಪವಾಡ ಇರುವಂತ ದೇವಸ್ಥಾನ ಇದು. ರಥ ಸುತ್ತಮುತ್ತ ಎಲ್ಲ ಜಾತ್ರೆ ಇರುತ್ತೆ. 1 ತಿಂಗಳ ಕಾಲ ಇರುತ್ತೆ. ಚೆನ್ನಾಗಿರುತ್ತೆ ಜಾತ್ರೆ. ಇದು ಕಲ್ಯಾಣಿ ಗಂಗಮ್ಮನ್ ಮಾಡ್ತಾರೆ ಹೆಣ್ಮಕ್ಳೆಲ್ಲರೂ ಇಲ್ಲಿ ನಾವು ಸೀರೆ ಎಲ್ಲ ಇಟ್ಟು ಒಂದು ಚೊಂಬಲ್ಲಿ ಗಂಗಮ್ಮಂದು ನೀರು ತುಂಬಿ ಇಟ್ಟು ಅಲ್ಲಿ ಸೀರೆ ಎಲ್ಲ ಇಟ್ಟು ಎಲೆ ಅಡಿಕೆ ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡಿ ಗಂಗಮ್ಮನ್ಗೆ ಹಾಲು ತುಪ್ಪ ಬಿಡ್ತೀವಿ. ಹೆಣ್ಮಕ್ಳಿಗೆಲ್ಲ ಅದನ್ನ ತಾಂಬೂಲ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂತೀವಿ. ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ. ಅದರಿಂದ ಅಲ್ಲಿ ಆ ಸೀರೆನ ಮತ್ತೆ ಪೂಜೆ ಎಲ್ಲ ಆದ್ಮೇಲೆ ಸೀರೆನ ಉಟ್ಕೊಂಡು ಒಂದೊತ್ತು ಬಿಟ್ಟು ಎಲ್ಲರಿಗೂ ಅಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ. ಇಲ್ಲಿ ಗಂಗಮ್ಮನ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಬೇಗ ಮದ್ವೆ ಆಗುತ್ತೆ, ಮತ್ತೆ ಮಕ್ಳಿಲ್ದೇ ಇರೋರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಕಾಲು ಕೈ ನೋವು ಆ ಥರದ್ದೇನು ತೊಂದರೆ ಇರಲ್ಲ, ಹೆಣ್ಮಕ್ಳಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಮಕ್ಳಿಲ್ದೇ ಇರೋರಿಗೆ ಇಲ್ಲಿ ಗಂಗಮ್ಮನ್ ಮಾಡೋದ್ರಿಂದ ಬೇಗ ಮಕ್ಕಳಾಗುತ್ತೆ ಅಂತಾನು ಹೇಳ್ತಾರೆ. ಮದ್ವೆ ಆಗದಿರೋ ಹೆಣ್ಮಕ್ಳು ಹಾಲು ತುಪ್ಪ ಬಿಟ್ಟು ಕೈ ಮುಗಿತಾರೆ, ಅವ್ರಿಗೂ ಒಳ್ಳೇದಾಗುತ್ತೆ. ತುಂಬಾ ಪುರಾಣ ಪ್ರಸಿದ್ಧಿ ಇರುವಂತಹ ಜಾಗಗಳಿವೆಲ್ಲ. ನಮ್ಮೂರಿನ ಹತ್ರ ಇರುವಂತದ್ದು ಆಂಧ್ರ ರತ್ನಗಿರಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಹೀಗೆ ಎಲ್ಲ ತುಂಬಾ ಸೋಮವಾರ ದಿವಸ ಜಾಸ್ತಿ ಗಂಗಮ್ಮನ್ ಮಾಡ್ತಾರೆ. ನಾವು ಶುಕ್ರವಾರನೇ ಮಾಡ್ಬಿಟ್ವಿ. ಗುರುವಾರ ನಮ್ಮೂರಿನಲ್ಲಿ ಆರತಿ ಇರುತ್ತೆ. ಶುಕ್ರವಾರ ಬಂದು ಗಂಗಮ್ಮನ್ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಪ್ರಸಾದ ಎಲ್ಲ ಇರುತ್ತೆ ದೇವಸ್ಥಾನದಲ್ಲೂ. ನಾವು ಮನೆಯಿಂದ ಮಾಡ್ಕೊಂಡ್ ಬಂದಿದ್ವಿ.